ಅಂತ ಹೇಳ್ಕೊಂಡು ಅವರವ್ರ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾನು ಮಾಡಿದ್ರೆ ಸರಿ ಅಂತ ನನಗೆ ಇರ್ಬೋದು, ನಾನು ತಪ್ಪೇನಿಲ್ಲ ಅಂತ ಇರ್ಬೋದು. ಅದು ವಾತಾವರಣ ಇರುವಾಗ ಒಂದು ಎಲ್ಲರಿಗೆ ಒಂದು ಒಪ್ಪುವ ರೀತಿಯಲ್ಲಿ ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು ಪ್ರತಿಯೊಬ್ಬ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇನ್ನು ಮುಂದೆ ಏನು ಆಗಿದೆ ಅದರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ. ಇನ್ನು ಮುಂದಕ್ಕೆ ಬಹುಶಃ ನಾವು ಈ ಒಂದು ಎಲ್ಲ ಯಾವ ವಿಷಯ ಚರ್ಚೆ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಚರ್ಚೆಗೆ ಸೀಮಿತವಾಗಲಿ. ಯಾರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಇವತ್ತಲ್ಲಿ ಮಾತಾಡಲಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಏನಾದರೂ ಹೆಚ್ಚುವರಿಗೆ ಮಾತಾಡಲಿಕ್ಕಿದೆ ಯಾರಿಗೊಬ್ಬರು ಇದ್ದು ನಿಂತು ಮಾತಾಡ್ತಾರೆ. ಅದು ಬಿಟ್ಟು ಸಬ್ಜೆಕ್ಟ್ ಬಿಟ್ಟು ಮಾತಾಡೋದು ಅಥವಾ ಯಾರೊಬ್ಬರು ಏನಾದರೂ ಹೇಳಿದರೆ ಅದೇ ಮತ್ತೆ ಹಿಂದೆ ಹೋಗಿ ಸಬ್ಜೆಕ್ಟ್ ಬಿಟ್ಟು ಹೋಗುವಂಥದ್ದು, ಇದನ್ನೆಲ್ಲ ಬಹುಶಃ ನಾವು ಕೈ ಬಿಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮ ಎಲ್ಲಕ್ಕೂ ನಾನು ಇವತ್ತು ವಿನಂತಿಸ್ತೇನೆ, ನಾನು ಸೂಚಿಸ್ತೇನೆ. ಅದಕ್ಕಾಗಿ ಬಹುಶಃ ಯಾಕಂದರೆ ಇಲ್ಲದಿದ್ದರೆ ನಾವು ಇದು ಫುಟ್ಬಾಲ್ ಆಟ ಆಗುವಾಗ ಗ್ರೀನ್ ಕಾರ್ಡ್, ಯೆಲ್ಲೋ ಕಾರ್ಡ್, ರೆಡ್ ಕಾರ್ಡ್ ಇಲ್ಲಿ ತರುವಂಥ ಪರಿಸ್ಥಿತಿ ಆಗುವಂಥ ವಿಚಾರ ಆಗ್ತದೆ. ಇದಕ್ಕೆ 1, 2, 3 ಅಂತೇಳಿ. ಅದಕ್ಕಾಗಿ ಎಲ್ಲವೂ ಕೂಡ ನಾವು ಅತ್ಯುತ್ತಮವಾದ ಚರ್ಚೆ ಮಾಡೋ ಮೂಲಕ ಒಂದು ಮಾದರಿಯಾದ ಸಭೆ ಅಧಿವೇಶನ ನಮ್ಮ ರಾಜ್ಯಕ್ಕೆ ಮಾತ್ರ ದೇಶಕ್ಕೆ ಸಂದೇಶ ಕೊಟ್ಟು ಅದು ಎಲ್ಲರಿಗೂ ಗೌರವ ತರೋ ಕೆಲಸ ಆಗ್ತದೆ. ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕಂತ ಕೂಡ ನಾನು ಕೇಳಿಕೊಳ್ತೇನೆ. ಪರಸ್ಪರ ಇವತ್ತೇನು ನಿಮ್ಮ ಸದಸ್ಯರ ಬಗ್ಗೆ ಚರ್ಚೆ ಆಗಿದೆ, ಒಬ್ಬೊಬ್ಬರನ್ನು ಕ್ಷಮಿಸಿಕೊಂಡು ಒಬ್ಬೊಬ್ಬರನ್ನು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರು ಸಹಕರಿಸಿಕೊಂಡು ಬಹುಶಃ ನಾವು ಮುಂದೆ ಹೋಗುವಂತ ಹೇಳಿಕೊಂಡು ನಾನು ಬೆಲ್ಲದವರಿಗೆ ಮುಂದುವರಿಸ್ಕೊಂಡು ಹೇಳ್ತೇನೆ. ಆದಷ್ಟು ಬೇಗನೆ ಇದನ್ನು ಮುಗಿಸಬೇಕು. ಮತ್ತು ಏನು ಇವತ್ತು 25 ನಿಮಿಷ ಇವತ್ತು ಕಡಿತ ಆಗಿದೆ, ನಿಮ್ಮೆಲ್ಲರ ಭಾಷಣದಲ್ಲಿ ಅದನ್ನು ಆದಷ್ಟು ಕಡಿತಗೊಳಿಸಿ ಸಹಕಾರ ಕೊಡಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಿಮಿಷ ಅಶೋಕನ ಮಾತಾಡ್ತೀರಾ? ತಾವು ಮಾತಾಡ್ತೀರಿ? ಹೌದು ಸರ್, ಒಂದು ಅವರು ಆಗಲಿ ನಿಮಗೂ ಆಗಲಿ ಇದು ನೀವೆಲ್ಲರಿಗೂ ಪಾಠ ಹೇಳೋರು, ನಾವು ಪಾಠ ಹೇಳೋರು, ಎಲ್ಲರಿಗೂ ಅವರದ್ದೇ ಆದಂಥ ಸ್ವಾಭಿಮಾನ ಇರ್ತದೆ. ನೀವು ಮಾತಾಡಬೇಕು, ಅವರು ಮಾತಾಡಬೇಕು. ವಿ ಕಾಂಟ್ ಲೆಟ್ ಅವರ್ MLAs ಮಿನಿಸ್ಟರ್ಸ್ ಟು ಬಿ ಈ ಕಡೆಗೆ ಅವ್ರದ್ದೇ ಆದಂಥ ಬದುಕಿರ್ತದೆ. ಈ ಕಡೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕಂಟ್ರೋಲ್ ಮಾಡಬೇಕು. ಇಲ್ಲಿ ನಾವು ಪ್ರತಿಪಕ್ಷ ನಾಯಕರು ಕೂಡ ತಾವು ಕೂಡ ಅದನ್ನು ಕಂಟ್ರೋಲ್ ಮಾಡಬೇಕು. ತಾವೆಲ್ಲ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.